ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಜುಲೈ 18, 2026ರಂದು ಮೈಸೂರು ನಗರ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸಹಕಾರ ವಿಭಾಗದ ವಾರ್ಷಿಕ ಮಹಾಸಭೆ ಹಾಗೂ ಪದಾಧಿಕಾರಿಗಳಿಗೆ ಐಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಉದ್ಘಾಟಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ವಿಜಯಕುಮಾರ್ ಧನರಾಜ್ ತಾಳಂಪಳ್ಳಿ, ಸಹಕಾರ ವಿಭಾಗದ ಜಿಲ್ಲಾಧ್ಯಕ್ಷ ಸಿದ್ದಯ್ಯ, ಸಂತೋಷ್ ಮಳೆಯೂರು, ಆಶಾ ಕೆಂಪರಾಜು, ಜಿಲ್ಲಾಧ್ಯಕ್ಷರು, ಮಹಿಳೆಯ ವಿಭಾಗ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರುಗಳು, ಮುಖಂಡರುಗಳು ಉಪಸ್ಥಿತರಿದ್ದರು. ಇವತ್ತು ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಸಹಕಾರ ವಿಭಾಗದ ವಾರ್ಷಿಕ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ KPCC ಸಹಕಾರ ವಿಭಾಗದ ರಾಜ್ಯಾಧ್ಯಕ್ಷರಾದ ಶ್ರೀ ಧನರಾಜ್ ತಾಳಂಪಳ್ಳಿ ಅವರು ಉದ್ಘಾಟನೆಯನ್ನು ಮಾಡಿದ್ರು. ಹಾಗೆಯೇ ನಮ್ಮ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ BJ ವಿಜಯಕುಮಾರ್ ಅವರ ಅಧ್ಯಕ್ಷತೆಯನ್ನು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ಮಾಜಿ ಮಂತ್ರಿಗಳು ಹಾಗೂ ಗಾಂಧಿವಾದಿಗಳಾದಂಥ ಶ್ರೀ ಕಿಮ್ಮನೆ ರತ್ನಾಕರ್ ಅವರು ಕೂಡ ಭಾಗವಹಿಸಿದರು. ಮೈಸೂರು ಜಿಲ್ಲೆಯಿಂದ ಸಮಸ್ತ ಇಡೀ 16 ಬ್ಲಾಕಿಂದ ಅಂದರೆ 8 ವಿಧಾನಸಭಾ ಕ್ಷೇತ್ರದಿಂದ 16 ಬ್ಲಾಕ್ ಅಧ್ಯಕ್ಷರುಗಳು ಕೂಡ ಬಂದಿದ್ದರು. ಅವರೆಲ್ಲ ಪದಾಧಿಕಾರಿಗಳು ಕೂಡ ಬಂದಿದ್ದರು. ಇವತ್ತು ಅವರಿಗೆ ಐಡೆಂಟಿಟಿ ಕಾರ್ಡ್ನು ಕೂಡ ಇಶ್ಯೂ ಮಾಡಿದ್ದೀವಿ ಅಧಿಕೃತವಾಗಿ KPCC ಆದೇಶದಂತೆ. ಹಾಗಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಇದು ನಮ್ಮ ಡಾಕ್ಟರ್ BJ ವಿಜಯಕುಮಾರ್ ಅವರ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನನ್ನ ಹೆಸರು S ಸಿದ್ದಯ್ಯ, ಜಿಲ್ಲಾಧ್ಯಕ್ಷರು, ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಸಹಕಾರ ವಿಭಾಗ. ಇನ್ನೊಂದು ಗುಡ್ ನ್ಯೂಸ್ ನಿಮ್ಗೆ, ನೀವು ಯಾರು ನೋಡೋದು ನನ್ನ ಪ್ರಕಾರ ನಿಮ್ಗೆ ಗೊತ್ತಿರಲ್ಲ. ಏನ್ ಗುಡ್ ನ್ಯೂಸ್ ಅಂತಂದ್ರೆ ನನಗೂ ಗೊತ್ತಿಲ್ಲ, ನನಗೆ ಬೇರೆಯವ್ರು ಹೇಳಿದ್ರು, ರಾಹುಲ್ ಹೇಳಿದ್ರು. 75 ವರ್ಷ ಅವ್ರಿಗೆ ನಿನ್ನೆ 75 ವರ್ಷದ ಹುಟ್ಟುಹಬ್ಬ. ನಾನು ಬಹಳ ಹೆಂಗ ಕಾಣಬೇಕು ಅಂತ ಹೇಳಿ ಅದನ್ನು ಮುಚ್ಚಿಟ್ಟಿದ್ದೆ. ನೀವು ಅದನ್ನು 74 ಕಂಪ್ಲೀಟ್ ಆಯ್ತು ಅಂತ ಹೇಳಿ ಅದನ್ನು ಮಾಡಿದ್ದೆ. ವ್ಯಕ್ತಿಗತವಾಗಿ ನಾನು ಇಲ್ಲಿ ಹುಟ್ಟದ ಹಬ್ಬ ನಾನು ಆಚರಿಸ್ಕೊಳ್ಳೋ ಅಭ್ಯಾಸವೂ ಇಲ್ಲ, ನಾನು ಮಾಡೋದು ಇಲ್ಲ. ನಮ್ಮ ಹುಡುಗರು ಕೆಲವರೆಲ್ಲ ತರಲೆ ಮಾಡ್ತಾರೆ ಅಂತ ಹೇಳಿ ನಾನು 17ನೇ ತಾರೀಕು ತೀರ್ಥಹಳ್ಳಿಯಿಂದ ಜಾಗ ಖಾಲಿ ಮಾಡ್ತಿದ್ದೆ. ಸುಮ್ಮನೆ ಆಗಲೂ ಅಲ್ಲಿ ಬಿಟ್ಟಿಲ್ಲ, ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ದಾರೆ ದೇವಸ್ಥಾನಗಳಲ್ಲಿ, ಅಲ್ಲಿ ಇಲ್ಲಿ ಅಂಗನವಾಡಿಗಳೆಲ್ಲ ಹಣ್ಣು ಹಂಚೋದು ಇದೆಲ್ಲ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ವೈಯಕ್ತಿಕವಾಗಿ ನನಗೆ ಇಷ್ಟ ಇಲ್ಲ ಅಂದರೆ ಏನಂದರೆ, ಸತ್ಯ ಹೇಳಬೇಕು ಅಂದರೆ ನಾವೆಲ್ಲ ಇವತ್ತು ಹುಟ್ಟಿ ನಾಳೆ ಹೋಗ್ತಕ್ಕಂಥ ಇನ್ಸೆಕ್ಟ್ಸ್ ಇದ್ದಂಗೆ ನಾವು ಪ್ರಾಣಿ. ನಾವೇನು ಶತಮಾನಗಳ ಕಾಲ ಬದುಕುವಂಥವಲ್ಲ. ಇವತ್ತು ಹೋಗ್ತೀವಿ, ನಾಳೆ ಹೋಗ್ತೀವಿ, ಅಲ್ಲಿ ಮುಗಿದೋಯ್ತು ಬದುಕಿನ ಇದು. ನಾನು ಮಂತ್ರಿ ಆದಾಗ ಹಾಗೆ ನಾನು ವಾಲ್ಮೀಕಿ ಜಯಂತಿನೂ ಮಾಡ್ತಾ ಇದ್ರು. ನಾನು ತೀರ್ಥಹಳ್ಳಿಯಿಂದ ಶಿವಮೊಗ್ಗ ಬಂದೆ, ದೊಡ್ಡ ಕಾರ್ಯಕ್ರಮ. ನಾನು ತೀರ್ಥಹಳ್ಳಿಯಿಂದ ಬರುವಾಗ ಶಿವಮೊಗ್ಗ ಬಂದುವಾಗ ನೋಡ್ತೇನೆ, ಯಾರು ಜಯಂತಿ ಮಾಡ್ತಿದ್ರು ಅವ್ರದ್ದು 1 ಇಂಚಿನ ಚಿತ್ರ. ಈಗ ನಾವು ಇವತ್ತು ನಾಳೆ ನಾವು ಸತ್ತೋಗೋದು ವಿಶೇಷ ಆಗಲ್ಲ ಫೋಟೋ. ಇದು ಒಂಥರ ಮನಸ್ಸಿಗೆ ನೋವಾಯಿತು ನನಗೆ. ನಾನು ಸಭೆಯಲ್ಲಿ ಹೇಳಿದೆ, ಯಾಕೆ ಈಗ ಸರ್ವಕಾಲಕ್ಕೂ ಉಳಿಯುವಂಥ ವಾಲ್ಮೀಕಿಯ ಬಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಅವರ ಪ್ರತಿಪಾದನೆ ಮಾಡ್ತಕ್ಕಂಥ ವಿಚಾರಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕೆ ವಿನಃ ನಾವು ಇವತ್ತು ಸಕ್ರಿಯ ನಾಳೆ ಅಡ್ರೆಸ್ಸೇ ಇದ್ದಂಗೆ ಆಗೋಗ್ಬಿಡ್ತೀವಿ. ಸುಮ್ಮನೆ ಇದೆಲ್ಲ ಹುಟ್ಟದ ಹಬ್ಬ ಎಲ್ಲ ನನಗೆ ಇಷ್ಟ ಇಲ್ಲ ಅನ್ನೋದು ಆ ಕಾರಣಕ್ಕಾಗಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.